ಮಹಾರಾಜರಿಗೆ ವಂದನೆಗಳು. ಮಹಾರಾಜರು ನನ್ನನ್ನು ಕರೆಸಲು ಕಾರಣವೇನು? ಹೋಗಿ ಸೈನ್ಯ ವೀರನನ್ನು ಬರೆಯಲು. ಎದ್ದೇಳು ಸೈನ್ಯ ವೀರನೇ. ಮಹಾರಾಜರನ್ನು ಕರೆಸಲು ಕಾರಣವೇನು? ನೋಡು ಸೈನ್ಯ ವೀರನೇ, ಮಂತ್ರಿ ವೀರನಿಂದ ಪ್ರಜೆಗಳ ಸುಖ ದುಃಖವನ್ನು ತಿಳಿದುಕೊಂಡಿದ್ದೇನೆ. ಸೈನ್ಯದ ಬಗ್ಗೆ ತಾವು ಕೇಳಿದ ಕ್ಷಣದಲ್ಲಿ ತಿಳಿಸುತ್ತಿದ್ದಲ್ಲ. ಪ್ರಜೆಗಳ ಪ್ರಭುವೇ, ಪ್ರಜೆಗಳ ಪ್ರಭುವೇ, ಪ್ರಜೆ ಸೈನ್ಯ ವೀರನ ಮಾತವ ಕೇಳು. ಮದ್ದುಗೊಂಡುಗಳನ್ನು ತರಸಿದಾನು ಸೈನಿಕರಲ್ಲಿ ಸೇಕರಿಸಿದೆನ, ಸೈನಿಕರಲ್ಲಿ ಸೇಕರಿಸಿದೆನ. ಪ್ರಜೆಗಳ ಪ್ರಭುವೇ, ಪ್ರಜೆಗಳ ಪ್ರಭುವೇ, ಪ್ರಜೆಗಳ ತಂದೆ ಸೈನ್ಯ ವೀರನ ಮಾತವ ಕೇಳು. ತರತರ ಯೋಧ, ತರತರ ಯೋಧ ಕಲಸಿದಾನು ಸೈನಿಕರನ್ನು ಬಲಪಡಿಸಿದೆನ, ಸೈನಿಕರನ್ನು ಬಲಪಡಿಸಿದೆನ. ಪ್ರಜೆಗಳ ಪ್ರಭುವೇ, ಪ್ರಜೆಗಳ ಪ್ರಭುವೇ, ಪ್ರಜೆಗಳ ತಂದೆ ಸೈನ್ಯ ವೀರನ ಮಾತವ ಕೇಳು. ಮಹಾರಾಜರೇ, ನಮ್ಮ ರಾಜ್ಯದಲ್ಲಿ ಸೈನಿಕರು ಸರ್ಕಾರ ಯುದ್ಧವನ್ನು ಕಲಿಸಿ ಅವರು ಮದ್ದುಗೊಂಡವರು ಕಲಿಸಿ ಶವಾಸ್ ಸೈನ್ಯ ವೀರನೇ, ಈ ನಿನ್ನ ಮಾತು ಕೇಳಿ ಮನಸ್ಸಿಗೆ ತುಂಬಾ ಆನಂದವಾಯಿತು. ಮನಕ್ಕೆ ಆನಂದವಾಯಿತು ಮಂತ್ರಿ ವೀರ, ಮನಕ್ಕೆ ಆನಂದವಾಯಿತು ಸೈನ್ಯ ವೀರ. ರಾಜದಿ ರಾಜ ಮೋಜಗದ ರಸ, ರಾಜದಿ ರಾಜ ಮೋಜಗದ ರಸ. ವಿಜಯ ಪಡಿಯಲು ನಮನವಂದಿದೆನ, ವಿಜಯ ಪಡೆಯಲು ನಮನವಂದಿದೆನ. ಮನಕ್ಕೆ ಆನಂದವಾಯಿತು ಮಂತ್ರಿವಾಯಿತು ಸೈನ್ಯ ವೀರ. ಮಂತ್ರಿ ವೀರನೇ ಹಾಗೂ ಸೈನ್ಯ ವೀರನೇ, ನಿಮ್ಮೆಬ್ಬರ ಮಾತು ಕೇಳಿ ಮನಸ್ಸಿಗೆ ತುಂಬಾ ಆನಂದವಾಯಿತು. ನಿಮ್ಮ ಕೆಲಸಗಳನ್ನು ಹೀಗೆ ಮುಂದುವರೆಸಿ. ಪಡೆಯಂತೆ ಆಗಲಿ ಮಾಪ. ದೇವದೇವನಿನ ಮಗಳನ್ನು ದಯ ತೋರಿಸು, ಈ ಚಿಕ್ಕ ಬಾಲಕಿಯವರ ಒದಗಿಸು ದೇವ. ದೇವದೇವನಿನ ಮಗಳನ್ನು ದಯ ತೋರಿಸು, ಈ ಚಿಕ್ಕ ಬಾಲಕಿಯವರ ಒದಗಿಸು ದೇವ. ದೀನದಾಸೆಯೋ ಬಾಳು ನಡೆಯುವ, ದೀನದಾಸೆಯೋ ಬಾಳೆ ನಡೆಯುವ. ಹರುಷಾದಿ ದೇವ ದಯ ಸಾಗರ, ದೇವದೇವನಿನ ಮಗಳನ್ನು ದಯ ತೋರಿಸು, ಈ ಚಿಕ್ಕ ಬಾಲಕಿಯವರ ಒದಗಿಸು. ಜಯ ಜಯ ನಾಗೆ, ಜಯ ಜಯ